ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಲ್ಲೇನೋ ಹೂತಾಕಿರೋ ತರ ಕಾಣಿಸ್ತು, ಅದಕ್ಕೆ ಮಗು ಅಲ್ಲೇ ಇರಬಹುದು ಅಂತ ಅಗಸ್ತಾ ಇದ್ವಿ. ಈ ಪರಿಸ್ಥಿತಿ ನೋಡಿದ್ರೆ ಇದ್ಯಾವುದೋ ಪ್ರಾಣಿದಿರ್ಬೋದು ಅಂತ ಕಾಣಿಸ್ತದೆ. ಸ್ಟೇಷನ್ ವಿಷಯ ತಿಳಿಸಿದ ತಕ್ಷಣ ನಾನು ವಿಶೇಷ ತನಿಖಾ ದಳಕ್ಕೆ ವಿಷಯ ತಿಳಿಸಿದ್ದೀನಿ. ಮಗುನ ಪೆಟ್ಟಿಗೆಲ್ಲ ಹಾಕಿ ಇಲ್ಲೆಲ್ಲೋ ಊತಿದ್ದಾರಂತೆ. ಆದಷ್ಟು ಬೇಗ ಮಗುನ ಪತ್ತೆ ಹಚ್ಚಬೇಕು. ಇನ್ಸ್ಪೆಕ್ಟ್ರೆ, ನನಗೊಂದು ಅನುಮಾನ. ಏನ್ರಿ ನಿಮ್ಮ ಅನುಮಾನ? ಅದು ಅವ್ನು ನಮ್ಮನ್ನು ಇಲ್ಲಿ ಕರ್ಕೊಂಬಂದಲ್ಲ, ಆ ವಾಹನ ಚಾಲಕ, ಅವನನ್ನ ಇಲ್ಲಿ ಕರೆದು ನಿಮ್ಮ ಭಾಷೆಯಲ್ಲಿ ನೀವು ಅವನನ್ನ ವಿಚಾರಣೆ ಮಾಡಿದ್ರೆ ಅವನು ಎಲ್ಲ ನಿಜಾನೂ ಕಕ್ಬಿಡ್ತಾನೆ. ಆಮೇಲೆ ತಟ್ಟಂತ ಮಗು ಸಿಕ್ಬಿಡುತ್ತೆ. ಏ ಡ್ರೈವರ್, ಬರ ಇಲ್ಲಿ. ಏಯ್, ನಿನ್ನ ಮಗು ನೋಡಿದ್ದು ಯಾವಾಗಲೋ? ಸರ್, ಅವರೆಲ್ಲ ನಮ್ಮೂರಲ್ಲಿ ಮಗುನ ಗಾಡಿ ಹತ್ರ ಎತ್ಕೊಂಬಂದಾಗ ಸರ್. ನೀನು ಇದೇ ಊರಲ್ಲ ವ್ಯಾನ್ ಓಡಿಸೋದು? ಎಲ್ಲ ಕಡೆಗೆ ಹೋಗ್ತೀನಿ ಸರ್. ಅವ್ರು ನನಗೆ ಮುಂಚೆನೇ ದುಡ್ಡು ಕೊಟ್ಟು ಇಂಥ ಕಡೆ ಇರು ಅಂತ ಹೇಳಿದರು ಸರ್. ಆಮೇಲೆ ಅವ್ರು ಹೇಳಿದ ಕಡೆಗೆ ಹೋಗ್ಬೇಕು ಅಂದರು ಸರ್. ಅವ್ರು ಹೇಳಿದ ಕಡೆಗೆ ನಾನು ಕಾಯ್ತಾ ಇದ್ದೆ ಸರ್. ಆ ಮಗುನ ಒತ್ಕೊಂಬಂದ್ರು ಸರ್. ಆಗಲೇ ಆ ಮಗುನ ನೋಡಿದ್ವಿ ಸರ್. ಮಗು ಅವ್ರ ಜೊತೆ ಬರ್ಬೇಕು ಸುಮ್ಮನೆ ಇತ್ತಾ? ಮಗು ಜ್ಞಾನ ತಪ್ಪಿತ್ತು ಸರ್. ಓ, ನೀವು ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬಂದ್ರಾ? ಹೌದು ಸರ್. ಇಲ್ಲಿ ಬಂದಮೇಲೆ ನನಗೆ ದುಡ್ಡು ಕೊಟ್ಟು ಹೋಗೋ ಅಂದರು ಸರ್. ಆಮೇಲೆ ಹೊರಟೆ ಸರ್. ಆಮೇಲೆ ಆ ಮಗುಗೆ ಏನು ಮಾಡ್ತಾರಂತ ಗಾಡಿ ಹತ್ರ ಕದ್ದು ನೋಡ್ತಾ ಇದ್ದೆ ಸರ್. ಪೆಟ್ಟಿಗೆಲ್ಲ ಹಾಕಿದ್ದು ನೀನು ನೋಡ್ದಾ? ಇಲ್ಲ ಸರ್, ನನಗೆ ದುಡ್ಡು ಕೊಡಬೇಕಾದ್ರೆ ಅವರು ಪೆಟ್ಟಿಗೆ ತೊಗೊಂಬ ಅಂತ ಹೇಳಿದ್ರು ಸರ್. ಪೆಟ್ಟಿಗೆ ತೊಗೊಂಬ ಅಂದಮೇಲೆ ಪೆಟ್ಟಿಗೆಲ್ಲ ಹಾಕಿದ್ರಂತ ಅರ್ಥ ಅಲ್ವಾ ಸರ್? ಸಾಹೇಬ್ರೆ, ನನಗನ್ಸುತ್ತೆ ಇವನು ಅವ್ರ ಜೊತೆ ಶಾಮೀಲಾಗಿದ್ದಾನೆ ಅಂತ. ಸರ್ ಸರ್ ನಮ್ಮ ತಾಯಿ ಸತ್ಯಗಳು ಸರ್, ನಾನು ಅಂಥವನಲ್ಲ ಸರ್. ಆ ಮಗು ಎಲ್ಲಿಂದ ಬಂದಿದ್ದು? ಸಾಹೇಬ್ರೆ, ಅವ್ರದ್ದು ಚಕ್ರಾಪುರಿ ಅಂತೆ. ಪಾಪ, ನಮ್ಮ ಅಕ್ಕನಿಗೆ ದೂರದ ಸಂಬಂಧಿ ಬೇರೆ. ಮಗು ಕಾಣೆ ಆದಾಗಿಂದ ಅವ್ರ ಪರಿಸ್ಥಿತಿ ನೋಡಕ್ಕಾಗ್ತಿಲ್ಲ ಸಾಹೇಬ್ರೆ. ಮುಕುಂದ ಸ್ವಾಮಿಗಳ ಪರಮ ಭಕ್ತರು, ಸ್ವಾಮಿ ಸೇವೆ ಮಾಡೋದಕ್ಕೆ ಅಂತ ಬಂದಿದ್ರು. ನಮ್ಮ ಅಕ್ಕ ಅವ್ರಿಗೆ ವಿಶೇಷವಾಗಿ ಪೂಜೆ ಮಾಡೋದಕ್ಕೆ ಅವಕಾಶ ಕೂಡ ಕಲ್ಪಿಸಿದ್ರು. ಮಗುನ ಯಾಕೆ ಅಪಹರಣ ಮಾಡಿರೋದು? ದುಡ್ಡುಗೋಸ್ಕರನಾ? ಓ, ಅವ್ರು ಅಷ್ಟೊಂದು ಶ್ರೀಮಂತರ? ಹಿರಣ್ಮಯಿ, ಹಿರಣ್ಮಯಿ, ಎಲ್ಲಮ್ಮ ಇದೆಯಾ? ಹಿರಣ್ಮಯಿ ಎಂಥದ್ದು ಇಲ್ಲ ಸರ್. ಅವರು ನೋಡಿದ್ರೆ ಪಾಪ ಶ್ರೀಮಂತರ ತರ ಕಾಣೋದಿಲ್ಲ ಸರ್. ಮಗುನ ಯಾಕೆ ಅಪಹರಣ ಮಾಡಿದ್ರು ಅಂತ ಇವನು ಹೇಳ್ಬೇಕು ಸರ್. ಇಲ್ಲ ಸರ್, ಯಾಕೆಂದ್ರೆ ನಮ್ಮೂರಲ್ಲಿ ಇವನನ್ನು ಬಿಟ್ರೆ ಅವ್ರು ಬೇರೆ ಯಾರು ಗೊತ್ತೇ ಇಲ್ಲ ಸರ್. ಅಯ್ಯೋ ಸರ್, ನಾನು ಕಂಡಿದ್ದೀನಿ, ಎಲ್ಲ ಹೇಳಿದ್ದೀನಿ ಸರ್. ನಿಜವಾಗ್ಲೂ ಸರ್, ನಮ್ಮ ಮುಖಂದು ದೇವ್ರ ಮೇಲೆ ಆಣೆ ಸರ್, ನಾನಂತ ತಪ್ಪು ಮಾಡಲ್ಲ ಸರ್. ನಿಜವಾಗ್ಲೂ ನನಗೂ ಅವ್ರಿಗೇನು ಸಂಬಂಧ ಇಲ್ಲ ಸರ್. ಆಯ್ತು, ಅದೆಲ್ಲ ಆಮೇಲೆ ನೋಡೋಣ. ನೀವು ಹೊರಡು. ಸರಿ ಸರ್. ಇಲ್ಲಿ ಹಗ್ಗ ಬಿದ್ದಿದೆ ಅಂದ್ರೆ ಪೆಟ್ಟಿಗೆನ ಹಳ್ಳದೊಳಗೆ ಇಳಿಸೋದಕ್ಕೆ ಹಗ್ಗ ಉಪಯೋಗಿಸಿದ್ದಾರೆ. ಇದನ್ನ ಪೊಲೀಸ್ ಕೇಳಿದ್ರೆ ಅವ್ರಿಗೆ ಏನಾದ್ರೂ ಹೊಡಿಬೋದು. ತಪ್ಪಿಸ್ಕೊಂಡು ನೋಡ್ತೀಯಾ? ಇಲ್ಲ ಸರ್, ಅಕ್ಕ ಸರ್. ಎಲ್ಲಿದ್ಯಾ ಹಗ್ಗ?
ಸುಳ್ಳು ಹೇಳ್ತೀಯಾ ಎಕಡ ಅವನ್ನ ಸರ್ ಇಲ್ಲ ಇಲ್ಲ ಸರ್ ಹಗ್ಗ ಹಗ್ಗ ಸರ್. ಅಮ್ಮ ಮಹಾತಾಯಿ ನಾನು ಯಾವಾಗಲೂ ಕರೆದ ತಕ್ಷಣನೇ ಬರ್ತಿದ್ದೆ. ಈಗ ಯಾಕಮ್ಮ ನಾನೆಷ್ಟು ಕರೆದ್ರೂ ನೀನು ಬರ್ತಾನೇ ಇಲ್ಲ? ಎಂತ ದೊಡ್ಡ ದೊಡ್ಡ ಕಷ್ಟಗಳನ್ನೆಲ್ಲ ಪಾರ್ ಮಾಡಿದೆ, ವಿಶ್ವ ಸರ್ಪದಿಂದ ರಕ್ಷಿಸಿದೆ. ಆ ಸೌಗಂಧಿ ನನ್ನ ಎಷ್ಟು ಸತಿ ಸಹಯೋಗ ಮಾಡಿದ್ಲು. ಅಂತ ಸಮಯದಲ್ಲೆಲ್ಲ ಕಾಪಾಡಿದ್ಯಾ, ಈಗ ಯಾಕೆ ಬರ್ತಿಲ್ಲ? ಆ ಮಹಾತಾಯಿನೇ ಮುನ್ಸ್ಕೊಂಡ್ರೆ ಇನ್ ಮಕ್ಕಳನ್ನ ಯಾಕೆ ಕಾಪಾಡ್ತಾರೆ? ಯಾವಾಗ್ಲೂ ಸ್ವರ್ಣಲಿಂಗ ತರದಷ್ಟೇ ಹೇಳ್ತಿದ್ಲು. ಕಷ್ಟಗಳು ಬಂದಾಗ ಹೇಗ್ ಬಚಾವ್ ಆಗ್ಬೇಕು ಅಂತಾನು ಹೇಳ್ತಾ ಇದ್ಲು. ಹೀಗೆಲ್ಲ ಅಪಾಯಗಳು ಬರುತ್ತೆ ಅಂತ ಹೇಳಲೇ ಇಲ್ಲ. ಅಯ್ಯಯ್ಯೋ, ಉಸಿರಾಡಕ್ಕೂ ಕಷ್ಟ ಆಗ್ತಿದೆ, ಏನಪ್ಪ ಮಾಡೋದು? ಅಮ್ಮ ಮಹಾತಾಯಿ ಕಾಪಾಡಮ್ಮ, ನಾನಿನ್ನು ಎಷ್ಟು ಬೇಡ್ಕೋಬೇಕು ಹೇಳು? ನಾನಿಲ್ದೆ ನಮ್ಮಪ್ಪ ಎಷ್ಟು ಗಾಬರಿ ಆಗಿರ್ತಾನೆ ಏನೋ, ಯಾವಾಗ್ಲೂ ಹೀಗೆ ಆಗುತ್ತೆ. ನಾನ್ ಕಳ್ಳೋಗ್ತೀನಿ, ಇಲ್ಲ ನನ್ನಿಂದ ಅಪ್ಪ ಎಲ್ಲ ದೂರ ಹೋಗ್ಬಿಡ್ತಾರೆ. ಸುತ್ತಮುತ್ತ ಯಾರು ಜನಗಳು ಓಡಾಡ್ತಿಲ್ಲ ಅನ್ಸುತ್ತೆ. ನಾನು ನಿಮ್ಮಪ್ಪ ಬಂದಿದ್ದೀನಿ, ಎಲ್ಲಿದ್ರು ಕೂಗು. ನಾನು ಎಷ್ಟು ಕೂಗಿದ್ರು ಯಾರಿಗೂ ಕೇಳಿಸ್ತಿಲ್ವಲ್ಲ, ಏನ್ ಮಾಡೋದು? ಹಿರಣ್ಮಯಿ, ಹಿರಣ್ಮಯಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ! ಅಮ್ಮ ಮಹಾತಾಯಿ, ನನ್ನ ಮಗಳು ಹಿರಣ್ಮಯ್ಯನ, ನನ್ನ ಗಂಡ ಬಂಗಾರಿ ಅವ್ರನ್ನ ಅವ್ರ ಕುಲದೇವಸ್ಥಾನದಿಂದ ಮನೆಗೆ ಸುರಕ್ಷಿತವಾಗಿ ಬರೋ ಹಾಗೆ ನೀನೇ ಕಾಪಾಡಬೇಕು ತಾಯಿ. ಅವರು ಮನೆಯಿಂದ ಹೊರಟಾಗಿಂದ ನನಗೆ ಒಂದಲ್ಲ ಒಂದು ಕೆಟ್ಟ ಕನಸುಗಳು ಬೀಳ್ತಾನೆ ಇದೆ. ಅವ್ರಿಗೇನೂ ಆಗಿರೋ ಹಾಗೆ ನೀನೇ ಕಾಪಾಡಬೇಕಮ್ಮ, ನೀನೇ ಕಾಪಾಡಬೇಕು. ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕೆಟ್ಟೋರ್ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು ಎಲ್ಲ ನಾಶವಾಗಿ ಹೋಗ್ಲಪ್ಪ, ನಾಶವಾಗಿ ಹೋಗ್ಲಿ. ನರಿ ಕಣ್ಣು, ಹಾಳಾದ ಕಣ್ಣು, ದುಷ್ಟ ಕಣ್ಣು ಎಲ್ಲ ಹಾಳಾಗೋಗ್ಲಿ. ರಶ್ಮಿ, ರಶ್ಮಿ, ತುಪ್ಪ ಹಾಕಿದ್ದಾಯ್ತು, ಬಾ ಆರತಿ ಮಾಡೋಣ. ಓಂ ಭೂರ್ಭುವಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ತೇಸ್ತು ಮಹಾಮ. ಅಯ್ಯೋ ಅಮ್ಮ, ಏನಾಯ್ತು? ಏನಿಲ್ಲ ಕಣೆ, ಮಧ್ಯದಲ್ಲಿ ಸ್ಟೂಲ್ ಇತ್ತು, ಕಾಡ್ಲಿಲ್ಲ, ಎಡು ಬಿದ್ದುಬಿಟ್ಟೆ, ನೋವು ಕಣೆ ಅಮ್ಮ. ಅಮ್ಮ, ನೀವು ನೋಡ್ಕೊಂಡು ಓಡಾಡ್ಬೇಕಲ್ವಾ? ಅಮ್ಮ
ನನಗೂ ಯಾಕೋ ಭಯ ಆಗ್ತಿದೆ ಕಣೆ. ಏನೋ ಅಪಶಕನ ಶುರುವಾಗಿದೆ. ಈಗ ಹಿರಣ್ಮಯಿ ಬಟ್ಟೆ ಸುಟ್ಟೋಗಿದ್ದು ಇದನ್ನೆಲ್ಲ ನೋಡ್ತಿದ್ರೆ ಅಲ್ಲಿ ಅವರಿಬ್ಬರಿಗೆ ಏನೋ ತೊಂದರೆ ಆಗಿದೆ ಅಂತ ಅನ್ಸುತ್ತೆ ಕಡೆ. ಅಮ್ಮ ತಾಯಿ ತ್ರಿಪುರ ಸುಂದರಿ, ನನ್ನ ಮಗಳು ಹಿರಣ್ಮಯಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಆದ್ರೆ ಅವಳು ಎಲ್ಲೇ ಇದ್ರು ಹೇಗೆ ಇದ್ರು ನೀನೇ ಕಾಪಾಡ್ಬೇಕಮ್ಮ ಅವಳನ್ನ. ಅಜ್ಜಿ, ನಾವಿಲ್ಲಿದ್ರೆ ಈ ಥರದ್ದು ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಮೊದಲು ನಾವು ಅಮ್ಮನವ್ರ ಗುಡಿಗೆ ಹೋಗಿ ಬೇಡ್ಕೊಳ್ಳೋಣ. ಅವರು ಸುರಕ್ಷಿತವಾಗಿ ಮನೆಗೆ ಬರೋವರೆಗೂ ಅಮ್ಮನವ್ರ ಗುಡಿಯಲ್ಲೇ ಧ್ಯಾನ ಮಾಡ್ತಾ ಇರೋಣ. ಹೌದು ಕಣೆ, ನಿನಗೂ ಸಮಾಧಾನ ಇಲ್ಲ, ನನಗೂ ಈಗೆಲ್ಲ ಆಗ್ತಿರೋದು ನೋಡಿದ್ರೆ ನನಗೂ ಸಮಾಧಾನ ಇಲ್ಲ ಕಣೆ. ಅಲ್ಲಿ ಅಮ್ಮನವ್ರ ಗುಡಿಗೆ ಹೋದ್ರೆ ಇಬ್ರಿಗೂ ಸ್ವಲ್ಪ ಧೈರ್ಯ ಬರಬಹುದು. ಏನ್ ಈ ಮೌನ ಗುರುವೇ? ಯಾಕೆ ನಿಶ್ಶಬ್ದ? ಯಾಕೇನು ಮಾತಾಡ್ತಾ ಇಲ್ಲ? ಗಿರಗಿರನೆ ಗಿರಗಿರನೆ ಭೂಮಂಡಲವನ್ನ ಸುತ್ತುವಂತ ಸ್ವರ್ಣಲಿಂಗವೇ ಮಾತಾಡು, ಮಾತಾಡು ಲಿಂಗವೇ ಮಾತಾಡು. ದೀನ ದಲಿತರಿಗೆ ದಾರಿ ತೋರಿಸುವಂತ ಲಿಂಗವೇ ಮಾತಾಡು. ಕಲ್ಲು ಲಿಂಗನೇ ಮಾತಾಡುತ್ತಂತೆ, ನೀನು ಸ್ವರ್ಣಲಿಂಗ ಮಾತಾಡಲೇಬೇಕು. ಮುಕುಂದ ಸ್ವಾಮಿಗಳ ಗದ್ದಿಗೆಯಿಂದ ಎದ್ದು ಬರಬೇಕು, ಇಲ್ಲ ನಾನು ಗದ್ದಿಗೆ ಒಳಗಡೆ ಬರಬೇಕು. ಮುಕುಂದ ಸ್ವಾಮಿಗಳೇ, ಈ ಹುಚ್ಚೇಶ ಸಾಮಾನ್ಯನಲ್ಲ. ನಿಮ್ಮ ಸಮಾಧಿ ಒಳಗಡೆ ಬಂದು ನಿಮ್ಮ ಪಕ್ಕದಲ್ಲೇ ಮಲಗ್ತೀನಿ, ಆಗೆಲ್ಲರೂ ನನಗೆ ಪೂಜೆ ಮಾಡ್ತಾರೆ. ನಿಮ್ಮನ್ನ ಕ್ಯಾರೆ ಅನ್ನಲ್ಲ. ನಾನಿಷ್ಟು ಮಾತಾಡ್ತು ನೀವು ಮಾತಾಡ್ತಿಲ್ಲಲ್ಲ. ಈಗ ನೋಡು ನನ್ನ ಪರಾಕ್ರಮನ. ನಿಮ್ಮನ್ನು ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ಗೊತ್ತು. ಸಮಾಧಾಧೀಶ್ವರ, ನೀನು ದೇವರಾದ್ರೆ ನಾನು ದೆವ್ವ, ನಾನು ದೆವ್ವ. ಓಂ ಮುಕುಂದ ಸ್ವಾಮಿಯೇ ನಮಃ. ಓಂ ಸ್ವರ್ಣಲಿಂಗೇಶ್ವರ ನಮಃ. ಓಂ ಮುಕುಂದ ಸ್ವಾಮಿಯೇ ನಮಃ. ಓಂ ಸ್ವರ್ಣಲಿಂಗೇಶಾಯ ನಮಃ. ನೀನು ಸೂಚನೆ ಕೊಡೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಓಂ ಮುಕುಂದ ಸ್ವಾಮಿಯೇ ನಮಃ. ಓಂ ಸ್ವರ್ಣಲಿಂಗೇಶಾಯ ನಮಃ. ಓಂ ಮುಕುಂದ ಸ್ವಾಮಿಯೇ ನಮಃ. ಓಂ ಸ್ವರ್ಣಲಿಂಗೇಶಾಯ ನಮಃ. ಓಂ ಮುಕುಂದ ಸ್ವಾಮಿಯೇ ನಮಃ. ಅಮ್ಮ ತಾಯಿ ತ್ರಿಪುರ ಸುಂದರಿ, ನನ್ನ ಮಗಳಿಗೆ ಏನೂ ಆಗದೆ ಇರೋ ಥರ ಮಾಡಮ್ಮ. ದಯವಿಟ್ಟು ನನ್ನ ಉಳಿಸಿ, ನನ್ನ ಬದುಕಿಸಿ, ಕಾಪಾಡಿ, ಕಾಪಾಡಿ, ಕಾಪಾಡಿ ನನ್ನ. ಕಾಪಾಡೋದಿಕ್ಕೆ ಈ ರೂಪದಲ್ಲಿ ಬಂದಿರ್ಬೋದಾ? ಅಮ್ಮ ಮಹಾತಾಯಿ, ನಿನ್ ಮಹಿಮೆ ಏನು ಅಂತಾನೆ ಗೊತ್ತಾಗಲ್ಲಮ್ಮ.
ದಾರಿಗೆ ನೋಡು. ನನಗೆ ದಾರಿ ತೋರ್ಸಕ್ಕೆ ದಾರಿ ದೀಪವಾಗಿ ಬಂದಲ್ಲ ಗುರುವೇ. ಮುಂದೇನು ದಾರಿ ದೀಪವೇ? ಓಂ ಸ್ವರ್ಣಲಿಂಗಾಯ ನಮಃ. ಓಂ ಮುಕುಂದ ಸ್ವಾಮಿಯ ನಮಃ. ಓಂ ಸ್ವರ್ಣಲಿಂಗಾಯ ನಮಃ. ನಾವೆಲ್ಲಿದ್ದೀವಪ್ಪ? ಏ ಕಟ್ಟಾಕ್ಬಿಟ್ಟಿದಾರಲ್ಲ. ಅಣ್ಣ ಯಾರಿದ್ದೀರಾ? ಒಂದ್ ಸ್ವಲ್ಪ ಹಗ್ಗ ಬಿಚ್ಚರಪ್ಪ. ಅಣ್ಣ ಯಾರಾದ್ರೂ ಬಂದು ಹಗ್ಗ ಬಿಚ್ಚರಪ್ಪ. ಅಣ್ಣ ಯಾರಾದ್ರೂ ಬಂದು ಹಗ್ಗ ಬಿಚ್ಚರಪ್ಪ. ಯಾರಾದ್ರೂ ಬಂದು ಹಗ್ಗ ಬಿಚ್ಚರಪ್ಪ. ಅಣ್ಣ ಹಗ್ಗ ಬಿಚ್ಚರಪ್ಪ ಯಾರಾದ್ರೂ. ಅಣ್ಣ ಅಣ್ಣ ಯಾರಾದ್ರೂ. ಯಾರಪ್ಪ ನೀವು? ಮೊದ್ಲು ಹಗ್ಗ ಬಿಚ್ಚಪ್ಪ ಹೇಳ್ತೀವಿ. ಇರಿ ಬಂದೇ ರೀ. ಬಿಚ್ಚಪ್ಪ. ಈಗ ಹೇಳಿ, ಯಾರು ನೀವು? ನಾವು ಪೊಲೀಸ್ನವರಪ್ಪ. ಯಾರೋ ಕಳ್ಳರು ಬಂದು ನಮ್ಮನ್ನೆಲ್ಲ ಕಟ್ಟಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಪ್ಪ ಇದೆ? ಹಿಂಗೆ ನೇರವಾಗಿ ಹೋಗಿ ಬಲ್ಗಡೆ ಐತೆ. ಸರಿನಪ್ಪ. ಓ ಬನ್ನಿ. ತುಂಬಾ ಧನ್ಯವಾದ. ನಡೀರೆ. ನಡೆಯಕ್ಕೆ ತುಂಬಾ ಕಷ್ಟ ಆಗ್ತಿದ್ಯಾ? ಒಂದು ಕೆಲಸ ಮಾಡು, ನೀನು ಇಲ್ಲೇ ಕೂತಿರು, ನಾನೇ ಹೋಗಿ ಅಮ್ಮನವ್ರಿಗೆ ಅರ್ಚನೆ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಪರವಾಗಿಲ್ಲ ಅಮ್ಮ, ನಾನಿವತ್ತು ಅಮ್ಮನವ್ರ ಮುಂದೆ ಬರಲೇಬೇಕು. ಅಮ್ಮನವ್ರ ಹತ್ರ ಬೇಡ್ಕೊಳ್ಳೇಬೇಕು. ನನ್ನ ಮಗಳು ಹಿರಣ್ಮೈ ಬಗ್ಗೆ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೇಬೇಕು. ಆಯ್ತಮ್ಮ, ನಿನಗೆ ನಮ್ಮ ಹಿರಣ್ಮಯಿ ಬಗ್ಗೆ ಇಷ್ಟೊಂದು ಕಾಳಜಿ ಇರೋದನ್ನ ನೋಡಿದ್ರೆ ನನ್ನ ಕಣ್ಣು ತುಂಬಿ ಬರುತ್ತೆ ಕಡೆ. ನೀನು ಅವಳನ್ನ ಬೇರೆಯವಳು ಅಂತ ಭಾವಿಸ್ದೆ, ನೀನ್ ಹೆತ್ತು ಮಗಳೇನೋ ಅನ್ನೋಷ್ಟು ಅಕ್ರೆಯಿಂದ ನೋಡ್ತಿದ್ಯಲ್ಲ, ನನಗಷ್ಟೇ ನೆಮ್ಮದಿ. ನಡೆಯಮ್ಮ, ಹೋಗೋಣ.